ಇನ್ನು ಪೊಲೀಸರದ್ದು ಒಂದು ರೀತಿ ಆದರೆ ಇನ್ನೊಂದು ಕಡೆಗೆ ವೈದ್ಯರದ್ದು ಇನ್ನೊಂದು ರೀತಿಯಾಗಿ ನಡೀತಾ ಇದೆಯಪ್ಪ. ಅದು ಯಾಕೆ ಈ ರೀತಿಯಾದಂಥ ಪರಿಸ್ಥಿತಿಗೆ ಹೋಗ್ತಾ ಇದೆಯೋ ಗೊತ್ತಿಲ್ಲ. ಖಾಸಗಿ ಆಸ್ಪತ್ರೆ ವೈದ್ಯರ ನಿರ್ಲಕ್ಷ್ಯಕ್ಕೆ ಬಾಣಂತಿ ಸಾವನ್ನಪ್ಪಿರೋದು. ಮೃತ ಬಾಣಂತಿ ಕುಟುಂಬಸ್ಥರಿಂದ ಆಂಬ್ಯುಲೆನ್ಸ್ ಧ್ವಂಸವನ್ನ ಮಾಡಿದ್ದಾರೆ. ಕಲ್ಲು ಸೇರಿ ಕೈಗೆ ಸಿಕ್ಕ ವಸ್ತುಗಳಿಂದ ಆಸ್ಪತ್ರೆ ಆಂಬ್ಯುಲೆನ್ಸ್ ಅನ್ನು ಧ್ವಂಸಗೊಳಿಸಿದ್ದಾರೆ. ರಾಯಚೂರು ಜಿಲ್ಲೆಯ ಮಸ್ಕಿ ಪಟ್ಟಣದಲ್ಲಿ ಆಗಿರುವಂತಹ ಘಟನೆ ಇದು. ಮಸ್ಕಿ ಪಟ್ಟಣದ ಸಿದ್ದಮ್ಮ ಕುಟುಂಬಸ್ಥರು ಆಕ್ರೋಶವನ್ನು ವ್ಯಕ್ತಪಡಿಸಿ ಈಗ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಆಸ್ಪತ್ರೆ ಮುಂಭಾಗದಲ್ಲಿ ಧರಣಿ ಕೂತಿದ್ದಾರೆ. ತಲೆಗಿಲೆ ಕೆಟ್ಟಿರುತ್ತಾ ಅಂತ ಅಲ್ಲಿರುವಂಥ ಸ್ಥಳೀಯರಿಗೆ ಅದೇ ನಿಮ್ಮ ಊರಲ್ಲಿರುವಂಥವ್ರನ್ನೇ ಕಾಪಾಡೋಕ್ಕೋಸ್ಕರ ಆಂಬ್ಯುಲೆನ್ಸ್ ಇರೋದು. ಅದ್ರ ಮೇಲೆ ಏನ್ರಿ ನಿಮ್ಮ ಕೋಪ? ಆಂಬ್ಯುಲೆನ್ಸಲ್ಲಿ ಎದಕ್ಕೆ ಹೊಡಿಬೇಕು? ಅಲ್ಲಿ ಇನ್ನೊಂದು ಎಮರ್ಜೆನ್ಸಿಗೆ ಏನಾದರೂ ಕೇಸ್ ಬಂದರೆ ಆಂಬ್ಯುಲೆನ್ಸ್ ತೊಗೊಂಡು ಹೋಗೋಕ್ಕಾಗತ್ತಾ? ಅಲ್ಲಿ ಕನಿಷ್ಠ ಜ್ಞಾನ ಬೇಡವಾ ಈ ಮಳೆ ಬರೋ ಟೈಮಲ್ಲಿ? ಏನು ಆಟ ಆಡ್ತೀರಿ? ಇವ್ರು ಜನರು ಹಂಗೆ ಆಡ್ತಾರೆ. ಒಂದೊಂದ್ಸಲ ವರ್ತಿಸೋ ರೀತಿಯನ್ನು ನೋಡ್ಬಿಟ್ರೆ ಈ ರೀತಿನ ವರ್ತಿಸೋದು. ಆಸ್ಪತ್ರೆಯಲ್ಲಿ ಅವನು ಯಾವನು ವೈದ್ಯ ಇದ್ದಾನೋ ಏನು ಮಾಡಿದಾರೋ ಅದನ್ನು ಕೇಳಿ ಅದ್ರ ಮೇಲೆ ಏನ್ರಿ ಕೋಪ ನಿಮ್ದು? ಆಂಬ್ಯುಲೆನ್ಸ್ ಮೇಲೆ ನಿಮ್ಮ ಊರಲ್ಲೇ ಈಗ ನಿಮ್ಮ ಸಂಬಂಧಿಕರಿಗೆ ಯಾರಿಗಾದ್ರೂ ಆಗಿರುತ್ತೆ ಅಥವಾ ನಿಮ್ಮ ಮನೆಯಲ್ಲಿ ಏನೋ ಆಗಿರುತ್ತೆ ಎಮರ್ಜೆನ್ಸಿಗೆ, ಆಂಬ್ಯುಲೆನ್ಸ್ ಇಲ್ಲ ಧ್ವಂಸ ಮಾಡ್ಕೊಂಡು ಕೂತ್ಕೊಂಡ್ರೆ ಏನಾಗುತ್ತೆ ನಿಮ್ಮ ಊರಲ್ಲಿ ಕತೆ? ಕನಿಷ್ಠ ಜ್ಞಾನ ಬೇಡವಾ ಊರಲ್ಲಿರುವಂಥವ್ರಿಗೆ, ದೊಡ್ಡವರಿಗೆ? ಸಹೋದ್ಯೋಗಿ ವಿಜಯ್ ಜಾಡ್ಕಲ್ನ ಸಂಪರ್ಕದಲ್ಲಿ ಸಿಗ್ತಾ ಇದ್ದಾರೆ. ವಿಜಯ್, ಈಗ ಒಪ್ಕೊಳ್ಳೋಣ, ಈಗ ಅಲ್ಲಿರುವಂಥ ವೈದ್ಯರು ಎಡವಟ್ಟು ಮಾಡಿದಾರೋ, ಬಾಣಂತಿ ಸಾವನ್ನಪ್ಪಿರುವಂಥದ್ದನ್ನು ಹೇಳ್ತಾ ಇದ್ದಾರೆ. ಎಲ್ಲವೂ ಕೂಡ ಕೇಳೋಣ ಅದೇನು ಅಂತ ಹೇಳಿ. ಆದರೆ ಆಂಬ್ಯುಲೆನ್ಸ್ ಮೇಲೆ ಯಾರು ಈ ರೀತಿಯಾಗಿ ಕಲ್ಲು ಹೊಡಿತಾರೆ? ಅದೇ ಊರಿನಲ್ಲಿರುವಂಥವ್ರಿಗೆ ಹೆಚ್ಚು ಕಡಿಮೆ ಆದಾಗ ಆಂಬ್ಯುಲೆನ್ಸ್ ಇಲ್ಲ ಅಂದರೆ ಏನ್ರಿ ಮಾಡ್ತಾರೆ ಊರಿನವರು? ತಲೆಗಿಲಿ ಕೆಟ್ಟಿರುತ್ತಾ ಅಲ್ಲ ಅಂತ ಸ್ಥಳೀಯರಿಗೆ? ನಿಜಕ್ಕೂ ಅರುಣ್, ಏನು ಒಂದ್ ಕಡೆ ಬಾಣಂತಿ ಸಾವನ್ನಪ್ಪಿದಾಳೆ ಅನ್ನುವಂತ ವಿಚಾರ ಒಂದ್ ಕಡೆ ಆದ್ರೆ, ಇನ್ನೊಂದು ಕಡೆ ಕೋಪವನ್ನ ನಿಯಂತ್ರಣ ಮಾಡ್ಲಿಕ್ಕೆ ಆಗದೆ ಅಲ್ಲಿನ ಸ್ಥಳೀಯರು ಮಾಡಿರುವಂತ ಕೆಲಸ ಕೂಡ ಏನು ಎಂತದ್ದು ಅನ್ನುವಂಥದ್ದು ಯೋಚನೆ ಮಾಡೋದು. ಯಾಕಂತ ಹೇಳಿದ್ರೆ ಮಸ್ಕಿ ತಾಲೂಕು ಪ್ರದೇಶ ಆಗಿದ್ರು ಕೂಡ ಈಗಲೂ ಸಾಕಷ್ಟು ಸೌಲಭ್ಯಗಳಿಂದ ವಂಚಿತ ಆಗಿರುವಂತದ್ದು. ಇಂತಹದ್ರಲ್ಲಿ ಒಂದು ಖಾಸಗಿ ಆಸ್ಪತ್ರೆ ಆಂಬ್ಯುಲೆನ್ಸ್ ಅನ್ನ ಈ ರೀತಿಯಾಗಿ ಹೊಡೆದಾಕೋದ್ರಿಂದ ನಿಜಕ್ಕೂ ಕೂಡ ರೋಗಿಗಳಿಗೆ ತೊಂದರೆ ಆಗುವಂತದ್ದು. ಅವರು ಪ್ರತಿಯೊಂದಕ್ಕೂ ಕೂಡ ಸಿಂಧನೂರು ಇರ್ಬೋದು, ರಾಯಚೂರು ನಗರ ಏನು ಕೇಂದ್ರ ಪ್ರದೇಶ ಇದೆ ಅಲ್ಲಿಗೆ ಅವಲಂಬಿತ ಆಗಿರುವಂತದ್ದು. ಇಂತಹ ಒಂದು ಸಂದರ್ಭದಲ್ಲಿ ಅಲ್ಲಿನ ಸ್ಥಳೀಯರು ಆಂಬ್ಯುಲೆನ್ಸ್ ಅನ್ನ ಹೊಡೆದಾಕಿರುವಂತದ್ದು ನಿಜಕ್ಕೂ ಅವರಿಗೆ ಅವರೇ ಹಾನಿ ಮಾಡ್ಕೊಂಡಂತ ಒಂದು ವಿಚಾರ. ಏನು ಬಾಣಂತಿ ಸಿದ್ದಮ್ಮ ಅನ್ನುವಂಥವ್ರು ಇದ್ದಾರೆ, ಅವ್ರು 8 ದಿನಗಳ ಕೆಳಗಡೆ ಹೆರಿಗೆ ಆಗಿರುತ್ತೆ. ಹೆರಿಗೆ ಆದ ನಂತರದಲ್ಲಿ ಅವರು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ ಮನೆಗೆ ಹೋಗಿರ್ತಾರೆ. ಅದಾದ ನಂತರದಲ್ಲಿ ಅವ್ರಿಗೆ ತೀವ್ರತರವಾದಂತಹ ಒಂದು ರಕ್ತಸ್ರಾವದಿಂದ ಪುನಃ ಅವರು ಆಸ್ಪತ್ರೆಗೆ ಬರ್ತಾರೆ. ಆದ್ರೆ ಅಲ್ಲಿನ ವೈದ್ಯರು ಅವರಿಗೆ ಚಿಕಿತ್ಸೆಯನ್ನ ನೀಡಿ ನಂತರ ಬೇರೆ ಆಸ್ಪತ್ರೆಗೆ ಅವರು ರೆಫರ್ ಮಾಡಿ ಕಳಿಸುವಂತದ್ದು. ಆದ್ರೆ ಆ ಮಾರ್ಗ ಮಧ್ಯದಲ್ಲಿ ಆ ಬಾಣಂತಿ ಸಾವನ್ನಪ್ಪಿದ್ರಿಂದ ಅವರ ಕುಟುಂಬಸ್ಥರು ಮತ್ತೆ ಅಲ್ಲಿನ ಸ್ಥಳೀಯರು ಆಕ್ರೋಶಗೊಂಡು ಈ ಒಂದು ಕೃತ್ಯಕ್ಕೆ ಮುಂದಾಗಿರುವಂತದ್ದು. ಆದ್ರೆ ಅವರು ವೈದ್ಯರ ವಿರುದ್ಧ ಕ್ರಮಕ್ಕೆ ಮುಂದಾಗ್ಬೇಕಿತ್ತು ಅಥವಾ ದೂರನ್ನ ಕೊಡುವಂತದ್ದು ಆಗ್ಬೇಕಿತ್ತು. ಅದನ್ನ ಬಿಟ್ಟು ಆಂಬ್ಯುಲೆನ್ಸ್ ಅನ್ನ ಹಾಳು ಮಾಡಿರೋದ್ರಿಂದ ನಿಜಕ್ಕೂ ಕೂಡ ಬೇರೆ ರೋಗಿಗಳಿಗೆ ಇದು ತೊಂದರೆ ಆಗುವಂತ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿರುವಂತದ್ದು. ಜೊತೆಗೆ ಏನು ಸಾಕಷ್ಟು ಜನ ಸೇರಿರುವಂತ ಜನ ಎಲ್ಲ ಕೂಡ ಒಂದು ಆಸ್ಪತ್ರೆ ವಿರುದ್ಧ ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದ್ದಾರೆ. ಆಸ್ಪತ್ರೆ ಈಗ ಸದ್ಯ ಬಾಗಿಲನ್ನ ಮುಚ್ಚಿದೆ. ಅಂದ್ರೆ ಹೊರ ರೋಗಿಗಳು ಕೂಡ ಆಸ್ಪತ್ರೆಗೆ ಬರದಂತ ಪರಿಸ್ಥಿತಿ ಈಗ ನಿರ್ಮಾಣ ಆಗಿದೆ. ಸದ್ಯಕ್ಕೆ ಪೊಲೀಸರು ಅಲ್ಲಿನ ಒಂದು ಪರಿಸ್ಥಿತಿಯನ್ನ ನಿಯಂತ್ರಣ ಮಾಡಿರುವಂತದ್ದು. ಅರುಣ್, ಓಕೆ ವಿಜಯ್, ನೀವೆಲ್ಲ ಮಾಹಿತಿಗೆ ಧನ್ಯವಾದಗಳು. ಅದಕ್ಕೆ ನಿಮ್ಮ ಮಸ್ಕಿ ಪರಿಸ್ಥಿತಿ ಯಾಕೆ ಹಿಂಗಾಗಿದೆ ಅಂತಂದ್ರೆ ಇದೇ ಹಣೆ ಬರ, ಇಂಥ ವರ್ತನೆಯಿಂದನೇ. ಅದಕ್ಕೆ ಯಾರು ಬರಲ್ಲ ಅಲ್ಲಿಗೆ ಆಸ್ಪತ್ರೆಯವರು. ಹೋಗಿ ಒದ್ದಾಡ್ಕೊಂಡು ಇನ್ನೊಂದು 50-60 ಕಿಲೋಮೀಟರ್ ದೂರದಲ್ಲಿ ಯಾರಿಗೆ ಬರ್ತಾರೆ ನಿಮ್ಮ ಹತ್ರ ಈ ರೀತಿಯಾಗಿ ವರ್ತಿಸಿದ್ರೆ?